ಗೃಹರಕ್ಷಕ ದಳದ ದೇಶ ಸೇವೆಗೆ ಮುಡಿಪಾದ ಒಂದು ಶಕ್ತಿ. ವೀರಣ್ಣ ಬಡಿಗೆ ಸಿಸಿ ಕಮಾಂಡರ್ ಶಿವಶರಣಪ್ಪ ವಿ ಕೊಪ್ಪಳಕ್ಕೆ ವರ್ಗಾವಣೆ. ಕೊಪ್ಪಳ ಕರ್ನಾಟಕ ಗೃಹರಕ್ಷಕ ದಳದ ರಕ್ಷಕ ಮಹಾನಿರ್ದೇಶಕರು ಹಾಗೂ ಮಹಾಸಮಾದೇಷ್ಟರು ಹೊರಡಿಸಿರುವ 2026-27ನೇ ಸಾಲಿನ ಸಾರ್ವತ್ರಿಕ ವರ್ಗಾವಣೆ ಆದೇಶದಂತೆ ಬೀದರ್ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಪ್ರಭಾರ ದಳ ಸಮಾದೇಷ್ಟರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಿವಶರಣಪ್ಪ ವಿ ಅವರನ್ನ ಕೋರಿಕೆ ಮೇರೆಗೆ ಕೊಪ್ಪಳ ಜಿಲ್ಲಾ ಗೃಹರಕ್ಷಕ ದಳಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿರುತ್ತದೆ. ಈ ಹಿಂದೆ 2019ರಿಂದ 2025ರವರೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದ ಶಿವಶರಣಪ್ಪ ವಿ ಅವರು ಶಿಸ್ತುಬದ್ಧ, ಪಾರದರ್ಶಕ ಗೃಹರಕ್ಷಕಿ ಹಾಗೂ ಸಿಬ್ಬಂದಿ ಸ್ನೇಹ ಆಡಳಿತದ ಮೂಲಕ ಮೆಚ್ಚುಗೆ ಗಳಿಸಿದ್ದರು. ಅವರ ಉತ್ತಮ ಕಾರ್ಯವೈಖರಿಯನ್ನ ಗುರುತಿಸಿ ಗೃಹರಕ್ಷಕ ಇಲಾಖೆ ಕೊಪ್ಪಳದ ವತಿಯಿಂದ ಜುಲೈ 24 ಶುಕ್ರವಾರ ಅವರನ್ನ ಸನ್ಮಾನಿಸಿ ಗೌರವಿಸುವ ಮೂಲಕ ಕೊಪ್ಪಳ ಜಿಲ್ಲೆಗೆ ಸ್ವಾಗತಿಸಲಾಯಿತು. ಶಿವಶರಣಪ್ಪ ವಿ ಅವರು ಈಗ ಮತ್ತೆ ಕೊಪ್ಪಳ ಜಿಲ್ಲೆಗೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಗೃಹರಕ್ಷಕ ದಳದ ಸಿಬ್ಬಂದಿಯಲ್ಲಿ ಹೊಸ ಆಶಾಭಾವನೆ ಮೂಡಿದೆ. ಗೃಹರಕ್ಷಕ ದಳದ ಸಿಬ್ಬಂದಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಭತ್ಯೆಗಳು, ವಿವಿಧ ಸೌಲಭ್ಯಗಳು, ತರಬೇತಿ ಕಾರ್ಯಕ್ರಮಗಳು ಹಾಗೂ ಕಲ್ಯಾಣ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂಬ ನಿರೀಕ್ಷೆಯನ್ನ ಸಿಬ್ಬಂದಿ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಯ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲಾಖೆಯ ಕಾರ್ಯಕ್ಷಮತೆಯನ್ನ ಮತ್ತಷ್ಟು ಬಲಪಡಿಸುವಲ್ಲಿ ಶಿವಶರಣಪ್ಪ ವಿ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ವಿಶ್ವಾಸವೂ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಸಿಸಿ ಕಮಾಂಡರ್ ವೀರಣ್ಣ ಬಡಿಗೇರವರ ನೇತೃತ್ವದಲ್ಲಿ ಬಾಬು ಸರ್, ಅಂಬರೀಶ್, ಯಲ್ಲಮ್ಮ, ವಿಜಯಲಕ್ಷ್ಮಿ ರೇವಡಿ, ಇಂದ್ರಾ ಬಡಿಗೇರ್, ಸುಮಾ, ಕುಸುಮಾ ಶೆಟ್ಟರ್, ಗುರುಬಸವ ಪಿ ಕುಮಾರ್, ನಾಗರಾಜ್ ಎಸ್, ಮೀರಾ ಸಾಬ್, ಸಿ ಮಂಜುನಾಥ್, ಮಲ್ಲಪ್ಪ ಗುಂಡಬಾಳ, ಬಾಳಪ್ಪ ಕುಕನೂರ್, ಬಸವರಾಜ್ ತುಂಬುರುಗುದ್ದಿ, ತಿಮ್ಮಣ್ಣ ನಾಯಕ್, ರವೀಂದ್ರ ಬಾಕ್ಲೆ, ರಾಮಲಿಂಗಪ್ಪ, ಹನುಮಂತ ಹಾಗೂ ಮುನಿರಾಬಾದ್ ಘಟಕದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಶಿವಶರಣಪ್ಪ ವಿ ಅವರನ್ನ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದರು.